ಅಜ್ಜರ್ಲಿಂತ ಇದೇ ಬಂದದ ದಂಧ. ವ್ಯಾಪಾರ ಎಲ್ಲ ಹಳ್ಳಿ ತಿರುಗಾಡ್ತೀವಿ. ನಮಗೇನ್ರಿ ಇದು ಹೋದ ಮ್ಯಾಗೆ ಹೊಟ್ಟೆ ಕೂಡ್ರಿ, ಇಲ್ಲಂದ್ರೆ ಇಲ್ಲ. ಸೊ ಇದೆಲ್ಲ ಇಲ್ಲಿ ಇರ್ತಿರಕ್ಕೆ? ಹಾಂ, ಇವೆಲ್ಲ ಇರಕ್ಕೆ ಸಿಸ್ಟಮ್ ರೀ. ರಾತ್ರಿ ಮಳೆ ಬಂದ್ರೆ ಸೋರಲ್ರಿ. ಸುಮ್ಮನೆ ಎಲ್ಲಿ ಸೋರತ್ತಂದ್ರೆ ಮತ್ತೆ ಎಲ್ಲರ ಅಂಗಡಿ ಚಾಟಿದ್ದಲ್ಲಿ ಹೋಗೋದ್ರಿ. ನಿಮ್ಮ ಮಕ್ಕಳು ಇಲ್ಲಿ ಹೋಗೋದಂದ್ರೆ 4 ಮಂದಿ ಹೆಣ್ಮಕ್ಳು ಅದಾರಿ, ಒಬ್ಬನೇ ಗಂಡಸು ಮಗರು. ಅವ್ರು ಸಾಲಿಗೆ ಅದಾರ. ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ ನೀವು? ಅಮ್ಮ ಅವಾಗ ಬಡತನ ಸೋಸರ್ದಾಗ ಕಲಿಸಿಲ್ರಿ ನಮ್ಮ ಅಪ್ಪಾರ. ನಮ್ಮ ವ್ಯಾಪಾರ ಇಲ್ಲೇ ಬಂದು ತಗೋತಾರ? ಇಲ್ರಿ, ಹೋಗ್ಬೇಕು ತಿರ್ಗೋದು. ಓಣ್ಯಾಗ ಇವತ್ತು ತಿರುಗಾಡಿ ಮಾರ್ತೀರಿ. ಮೊದಲು ಕತ್ತಿ ಇದು, ಈ ಕಡೆ ಒಂದು ಬಿಸಿಕಲ್ ಹಾಕೊಂಡು ಹೋಗ್ತಿದ್ದೆವು. ಹಳ್ಳಿ ಮೇಲೆ ನಡ್ಕೊಂಡು ಹೋಗೋದು, ಎಲ್ಲಿ ಯಾವ ಆಗುತ್ತೆ ಅಲ್ಲಿ ಮಾರಿದ ಮೇಲೆ ಒಳ್ಳೆ ಬರೋದು. ಸೊ ಇನ್ನು ಮುಂದೆ ಮಕ್ಳನ್ನ ಕಲಿಸ್ತೀರ ಶಾಲೆ? ಕಲಿಸ್ತೀರಿ, ಹಾಕಿರಿ ಎಲ್ಲರಿಗೆ. ಅಲ್ಲಿ ಮುದ್ದೆ ಬದ ನಮ್ಮ ಓರದ ಅದಾರ. ಮತ್ತೆ ಇದ್ರ ಮೇಲೆ ಜೀವನ ನಮ್ದು, ಬೇರೆ ಯಾವ ದಂಧೆ ಬರಂಗಿಲ್ಲ. ಮೊದಲೆಲ್ಲ ಜೀವನ ತುಂಬ ಆರ್ಗ್ಯಾನಿಕ್ ಆಗಿತ್ತು. ಮನುಷ್ಯರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ರು. ತಮ್ಮ ದವಸ ಧಾನ್ಯ ತಾವೇ ಬೀಸ್ಕೊಳ್ಳೋರು. ಅದು ನಮ್ಮ ಕಡೆ ಹಳೆ ಮೈಸೂರು ಭಾಗದಲ್ಲಿ ರಾಗಿ ಬೀಸೋರು, ಈ ಕಡೆ ಜೋಳದ ಹಿಟ್ಟೆಲ್ಲ ಬೀಸೋರು. ಮ್ಯಾನ್ಯುವಲ್ ಆಗಿ ರುಬ್ಬೋ ಕಲ್ಲು ಅಥವಾ ಒಡ್ಕಲ್ಲು ಇದರಲ್ಲೆಲ್ಲ. ಈಗೆಲ್ಲ ಮಷಿನರಿ ಕಾಲ, ಈಗೆಲ್ಲ ಸ್ವಲ್ಪ ಶ್ರಮ ಕಡಿಮೆ, ಈಗೆಲ್ಲ ಬ್ರೈನ್ ಜಾಸ್ತಿ. ಅದರ ಬನ್ನಿ ಇಲ್ಲೊಂದು ಕಲ್ಚರ್ ಅಥವಾ ಒಂದು ವೃತ್ತಿ ಇದೆ. ಅವರು ನಮ್ಮ ಕಲ್ಲು ಕುಟಿಕರು, ಅಂದರೆ ಬೀಸೋ ಕಲ್ಲು ಮಾಡೋರು, ಶಿವಲಿಂಗ ಮಾಡೋಂಥರು, ನಾಗಪ್ಪನ ಮೂರ್ತಿ ಮಾಡೋಂಥರು ಇದೆಲ್ಲ. ಸೊ ಈಗ ಸ್ವಲ್ಪ ಮಷಿನರಿ ಬಂದಮೇಲೆ ನಶಿಸಿ ಹೋಗ್ತಿದ್ರು ಕೂಡ ಅವರು ಶಾಸ್ತ್ರ ಧರ್ಮ ಪೂಜೆ ಹೆಸರಲ್ಲಿ ಒಂದಷ್ಟು ಜೀವನ ಇದೆ. ಏನದು ಕತೆ ಕೇಳೋಣ. ಏನಂತೀವಿ ಅಂದ್ರೆ ಮೊದಲೆಲ್ಲ ಕಂಪ್ಲೀಟಾಗಿ ಬೀಸಕಲ್ಲು. ಮೊದಲೆಲ್ಲ ಜೋಳದ ನುಚ್ಚು ಅಂತಾರೆ, ಇದ್ರಾಗ ಬೀಸ್ತಿದ್ರು. ಸಜ್ಜಿ ನುಚ್ಚು ಬೀಸ್ತಿದ್ರು. ಪ್ರತಿಯೊಂದಕ್ಕೂ ಬೀಸಿಯೇ ಅಡುಗೆ ಆಗ್ತಿತ್ತು. ಅಂದ್ರೆ ರೊಟ್ಟಿ ಮಾಡೋಕೆ ಎಲ್ಲದಕ್ಕೂ ಬೀಸಕಲ್ಲು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇತ್ತು. ಯಾವಾಗ ಗಿರಣಿಗಳು ಬಂದವು, ಗಿರಣಿ ಕಲ್ಲುಗಳಾಗಿ ಮಾರ್ಪಾಟಾಯ್ತು ಈ ಕಲ್ಲು ಮೂಲತಃ ಬಂದು ನಮ್ಮ ಹನುಮಸಾಗರ ಗಜೇಂದ್ರಗಡ ಭಾಗದಾಗ ಗುಡ್ದಲ್ಲಿ ಸಿಗುತ್ತೆ. ಇದು ನೀವು ನೋಡಿರ್ಬೋದು. ಆ ಗುಡ್ದಲ್ಲಿ ಸಿಗೋಂಥ ಕಲ್ಲಿದು. ಇದನ್ನು ಇವ್ರು ತೊಗೊಂಬಂದು ಹಿಂಗತ್ತೆ ಹಳ್ಳಿಗೆ ಹಿಂಗತ್ತೆ ತೊಗೊಂಬಂದು, ಅಂದರೆ ರಾಕ್ ಕಲ್ಲು ತೊಗೊಂಬಂದು ಈ ಥರ ಬೀಸಕಲ್ಲು ಈ ಥರದ್ದು ಒಂದಿಷ್ಟು ಐಟಮ್ಸ್ ಮಾಡಿ ಹಳ್ಳಿಯಲ್ಲಿ ಸೇಲ್ ಮಾಡ್ತಾರೆ. ಬಟ್ ಈಗ ಇತ್ತೀಚೆಗಷ್ಟೇ ಇದು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಅನಿಸುತ್ತೆ. ಬಟ್ ಆದ್ರೂ ಈಗಲೂ ಪೂಜೆಕ್ಕಂತ ಬೇಕಲ್ಲ ಬೀಸಕಲ್ಲು. ಈ ಥರದ್ದು ಒಂದಿಷ್ಟು ಆಚರಣೆಗಳು ಇದಾವಲ್ಲ. ಸೊ ಹಂಗಾಗಿ ಇವ್ರಿಗೆ ಇನ್ನೂ ಸ್ವಲ್ಪ ಬದುಕಿದೆ, ಇದರಿಂದ ಬದುಕು ಸಿಗ್ತಾ ಇದೆ ಅಂತ ನನಗೆ. ನೈಸ್, ಓಕೆ. ಹಾಗೆ ಅಲೆಮಾರಿ ಕಲ್ಲು ಕುಟಿಕರ ಬದುಕು ನಾವು ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಪರಿಚಯ? ನಮ್ಮ ಹೆಸರು ತಿಮ್ಮಣ್ಣ. ತಿಮ್ಮಣ್ಣವರು ಯಾವ ಊರಿನವ್ರು? ತಿಮ್ಮಣ್ಣವ್ರೆ ನಮ್ಮ ಡೀಟೇಲ್ ಹಳ್ಳಿ ಆದ್ರೆ ಒಂದು ಮುದ್ದೇಬಾಳ ತಾಲೂಕಿನಾಗ ಬಳವಟ್ಟು ಅಂತ. ನಾವು ಇದೇ ಕೆಲಸ ರೀ, ಕಟ್ಟಿಯೋದು ಬೀಸಕ್ಕೆಲ್ಲ ಮಾಡೋದು, ಇದೇ ಜೀವನ ಮಾಡ್ಕೊಂತ. ಎಷ್ಟು ವರ್ಷದ? ಸಣ್ಣ ಇರ್ತಾಗ ಇದ್ರಾಗ ಬಂದಿರು ನಾವು. ಇದ್ರಲ್ಲಿದ್ದ ಅಜ್ಜರ್ಲಿಂತ ಇದೇ ಬಂದದ ದಂಧ. ಹಿಂಗೆ ಮಾಡ್ಕೊಂಡು ಹೊಂಟಿವ್ರಿ. ಮೂಲ ಮುದ್ದೆ ಬೆಳೆದು ಊರು ಮುದ್ದೇಬಾಳ ತಾಲೂಕು ರೀ. ಬಿಜಾಪುರ ಜಿಲ್ಲಾ ಮುದ್ದೇಬಾಳ ತಾಲೂಕು ಬಳವಟ್ಟು. ಸೊ ಎಲ್ಲಿ ಕಲ್ತ್ರಿ ಈ ಕೆಲಸ? ಈಗ ಕಲಿಯೋದೇನ್ರಿ, ಹಿರಿಯರು ಮಾಡ್ಯಾರ, ಅವ್ರು ಹೊಡ್ಕೊಂತ ನಾವು ಮಾಡ್ಕೊಂತ ಹಂಗೆ ಕಲ್ಕೊಂಡಿವ್ರಿ. ಶಾಲೆಗೆ ಇಲ್ಲ, ಸ್ಕೂಲಿಗೆ ಹೋಗಿದ್ದು? ನಾವು ಹೋಗಿಲ್ರಿ ಸರ್. ಒಂದನೇ ಹೋಗಿಲ್ಲ? ಒಂದನೇ ಕ್ಲಾಸ್ಗೆ ಹೋಗಿಲ್ಲ? ಇಲ್ರಿ. ಯಾಕೆ? ಅವಾಗ ಬಡತನ ಭಾಳ ಇತ್ತು ರೀ. ನಮ್ಗೆ ಯಾರು ಕಳಿಸ್ಲಿಲ್ಲ, ಬರೀ ಇದೇ ದಂಧ ಮಾಡೋದು, ಇದೇ ಕಲ್ತ್ಬಿಟ್ರು. ಎಷ್ಟು ಜನ ಅಣ್ಣ ತಮ್ಮಂದ್ರು ನೀವು? 5 ಮಂದಿ ಸರ್. ಟೋಟಲ್ ಅಕ್ಕ ತಂಗಿರಲ್ಲ? ಅಕ್ಕ ತಂಗಿಯರು 3 ಮಂದಿ ಸರ್. ಒಟ್ಟು 8 ಜನ. ಅಪ್ಪ ಏನು ಮಾಡ್ತಿದ್ರು? ಅಪ್ಪ ಇದೇ ಮಾಡ್ತಿದ್ದರು, ತಿರ್ಕೊಂಡು ಸರಿ ಹೋಗ್ಯಾರ. ಸೊ ಮುದ್ದೆ ಬೇಡದಿಲ್ಲ. ಬಟ್ ಇಲ್ಲಿ ಯಾಕೆ ಬಂದ್ರಿ ಕನಗಿರಿಗೆ? ಇಲ್ಲ, ವ್ಯಾಪಾರಕ್ಕಂತ ಬಂದೀವ್ರಿ ಕಡೆ. ವ್ಯಾಪಾರ ಎಲ್ಲ ಹಳ್ಳಿ ತಿರುಗಾಡ್ತೀವ್ರಿ. ಓ, ಇಲ್ಲೇ ಇರಲ್ಲ ನೀವು? ಇಲ್ಲೇ ಇರಲ್ರಿ. ಎಲ್ಲ ಹಳ್ಳಿ ತಿರುಗಾಡ್ತೀವಿ. ಓಕೆ. ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಕನಗಿರಿಗೆ ಬಂದು? ಇಲ್ಲಿ ಬಂದು ಒಂದು 15 ದಿವಸ ಆಯ್ತು. ಎಷ್ಟು ದಿನ ಇರ್ತೀರಾ? ಇನ್ನೊಂದು ವಾರ ತಿಂಗಳಿಗೆ ಹೋಗ್ತಾರೆ. ಯಾಕೆ ಹಂಗೆ ಓಡಾಡ್ತೀರಿ? ಒಂದು ಕಡೆ ಹಾಕಿರಲ್ಲ? ಅಂದ್ರೆ ನಮ್ಮ ದಂಧ ಆದಂಗೆ ನಡೀತದಲ್ರಿ. ದಂಧ ಆಗಲಿಕ್ಕಂದ್ರೆ ನಡೆಯಂಗಿಲ್ಲ. ವ್ಯಾಪಾರ ಆಗ್ಬೇಕಲ್ರಿ. ವ್ಯಾಪಾರ ಸೀಜನ್ ಮ್ಯಾಗ ಹೋಗ್ತಾವ್ರಿ, ತಿರುಗಾಡ್ತೀವಿ. ಏನೇನು ಮಾಡ್ತೀರಾ ತೋರಿಸಿ ಸರ್? ಬೀಸಕಲ್ಲು. ಹಾಂ. ಬಟ್ ಈ ಕಾಲದಲ್ಲಿ ಬೀಸೋರು ಯಾರು? ಮನ್ಯಾಗ ಪೂಜೆಕದು ಬೇಕೇ ರೀ. ಹೌದಾ? ಸೊ ಬೀಸಕ್ಕಲ್ಲ, ಬೀಸ್ತಾರೆ ರೀ. ಒಬ್ಬೊಬ್ರು ಬ್ಯಾಳಿ ಹೊಡಿತಾರ, ನುಚ್ಚು ಹೊಡ್ಯಾಕ ಬೀಸ್ತಾರೆ ಆ ಥರ. ಓಕೆ. ಬಟ್ ಇವಾಗೆಲ್ಲ ಮಿಕ್ಸಿ ಬಂದಿದೆ, ಅದೇನೇನೋ ಬಂದಿದೆ ಗೊತ್ತಾ? ಅದನ್ನು ಇದ್ರನ್ನು ಮಾಡ್ತಾರೆ ಸರ್. ಮಾಡ್ತಾರೆ. ಬೇರೆ ಇನ್ನೇನು ಮಾಡ್ತೀರಾ? ಇನ್ನೂ ಏನಿಲ್ಲ ಸರ್, ಇದೇ ಬೀಸಕಲ್ಲ ಅದಾವ್ರಿ ಇಲ್ಲಿ ಇಷ್ಟೇ. ಅಕ್ಕ ನಮ್ಮ ಕಡೆ ಒಳ್ಳೆ ಮಾಡ್ತಿದ್ದೇವ್ರಿ. ಒಳ್ಳೆ ಇಲ್ರಿ, ಹೊರಳಿಲ್ಲ. ಇದೇನು ನಾಗಪ್ಪ ಮಾಡಿದ್ರಲ್ಲ ಏನಿದು? ಇದು ಒಬ್ರು ಆರ್ಡ್ರ್ ಕೊಟ್ಟಿದ್ರೆ ಇನ್ನ ಈಗ ಮಾಡಿವ್ರಿ, ಪೂಜೆಗೆ ಬೇಕಂತಾರೆ ನಾಗಪ್ಪ. ಆ ಥರ ಮಾಡ್ತೀರಾ? ಸೊ ಇದು ಒಂದು ಕೆತ್ತಿರಲ್ಲ, ಒಂದು ಬೀಸಕಲ್ಲು ಎಷ್ಟು ದಿನ ಬೇಕು? 1 ದಿವ್ಸ. ಒಂದು ಮಾಡೋಕ್ಕೆ 1 ದಿವ್ಸ ರೀ. ಒಂದು ರೆಡಿ ಮಾಡೋಕ್ಕೆ? ಸೊ ಒಂದಿನಕ್ಕೆ ಒಂದೇ ರೆಡಿ ಆಗೋದು? ಒಂದೇ ರೆಡಿ ಆಗೋದು. ಓಹೋ. ಅವೆಲ್ಲ ತೆಳಗ ಮ್ಯಾಗ ಎಲ್ಲ ಕಚ್ಚ ಹಾಕ್ಬೇಕಾದ್ರೆ ಒಂದೇ ರೆಡಿ ಆಗೋದು. ಓಕೆ. ಆ ಥರ. ಸೊ ಎಷ್ಟಕ್ಕೆ ಮಾರ್ತೀರಿ ಇವು? ಏನು 300-400 ಹೋಗ್ತಾವ್ರಿ ಅಷ್ಟೇ. ಕಲ್ಲಲ್ಲಿ ತರ್ತೀರಿ? ಕಲ್ಲು ಇಲ್ಲಿ ಹನುಮಸಾಗರದ್ದು. ಹನುಮಸಾಗರದ ಕಲ್ಲು. ಸೊ ಈಗ ಉದಾಹರಣೆಗೆ ಇದೊಂದು ಇದೆಯಲ್ಲ, ಈಗ ಇದು ಕಲ್ಲು ತಂದು ನೀವು ಕೆತ್ತಿ ಮಾರಿದ್ರೆ ಎಷ್ಟು ಸಿಗುತ್ತೆ ನಮ್ಗೆ? ಹಾಂ, ನಮ್ಗೆ ಅದೇ 300-400 ಸಿಗೋದ್ರಿ. ಖರ್ಚು ಎಷ್ಟು ನಿಮ್ಗೆ?
ಈ ಖರ್ಚು ಇದಕ್ಕೆ ಒಂದು 100 ರೂಪಾಯಿ ಹೋಗ್ತಾರೆ ಅಷ್ಟೇ. ಕಲ್ಲು ಮತ್ತು ಕೆತ್ತೋದಕ್ಕೆ. ಸೊ ದಿನ ಎಷ್ಟು ದುಡಿತೀರಿ? ಎಲ್ಲ 800 700 ಹಿಂಗೆ ಆತು ಪಗಾರ ಬೀಳ್ತಾರೆ. ನಮಗೇನ್ರಿ ಇದು ಹೋದ ಮ್ಯಾಗೆ ಹೊಟ್ಟೆ ಕೂಡ್ರಿ, ಇಲ್ಲಾಂದ್ರೆ ಇಲ್ಲ. ಆ ಥರ. ಓಕೆ. ಏನಂತ ಕರೀತಾರೆ ನಿಮ್ಮ ವೃತ್ತಿನ? ನಾವು ಕಲ್ಲು ಹೊಡ್ರಿ, ನಮ್ದು ಬಿಸಕಲ್ಲು ಹೊಡ್ರಿ ಅಂತ, ಬಿಸಕಲ್ಲು ಅಂತ ಕರೀತಾರೆ ನಮ್ಗೆ. ಆಮೇಲೆ ಬೇರೆ ಬೇರೆ ಕಡೆ ಹೋಗ್ತಿರಲ್ಲ, ಹೆಂಗೆ ಟ್ರಾವೆಲ್ ಮಾಡ್ತೀರಾ? ನಾವು ಯಾವ್ದಾರು ಗಾಡಿ ಮಾಡ್ಕೊಂಡು ಹೋಗ್ತೀವಿ ರೀ. ಬಾಡಿಗೆ ಕೊಡ್ತೀವಿ, ಅಲ್ಲಿ ಹೋಗಿ ಇಳ್ಕೊಂಡು ನಿಮ್ಮ ಮಾಡಿ ಕೊಟ್ಟು ಬಿಡೋದ್ರಿ. ಓಕೆ. ಅಂದರೆ ಹಳ್ಳಿಗೆ ಹೋಗ್ತೀರಾ ಅಥವಾ ತಾಲೂಕುಗಳಿಗೆ ಹೋಗ್ತೀರಾ? ಹಳ್ಳಿ ಹೋಗಿ ಮಾರ್ತೀವಿ ಸರ್. ತಾಲೂಕು ಹೋಗಲ್ಲ ರೀ, ಹಳ್ಳಿ ಹೋಗಿ ಮಾರ್ತೀರಿ. ಇಂಥ ತಾಲೂಕಿನಾಗ ಇರ್ತೀವಿ ರೀ, ರೆಡಿ ಮಾಡ್ಕೊಂಡು ಹಳ್ಳಿಯಾಗ ಹೋಗಿ ಮಾರ್ತೀರಾ ಗಾಡೀಲಿ? ಯಾವ್ದಾರು ಆಟೋ ಬಿಟ್ಟೋ. ಇದು ನಿಮ್ದ ಗಾಡಿ? ನಮ್ದು. ಇದು ಗಾಡಿ ಇಟ್ಕೊಂಡಿದ್ದೀರಾ? ರಾತ್ರಿ ಉಳ್ಕೊಳ್ಳೋದಿಲ್ಲ ನೀವು? ಇಲ್ಲೇ ರೀ, ಜೋ ಬಿಡೋದಲ್ಲ ರೀ. ನಿಮ್ಗೆ ದೋಷ ಇದು ನಿಮ್ಮ ಆಟೋ ನಾವು ಇದರಲ್ಲಿ ಗಾಡಿ ಮಾಲ್ ಹಾಕೊಂಡು ಹೋಗ್ತೀರಾ? ಮಾಲ್ ಹಾಕೊಂಡು ಹೋಗ್ತೀವಿ ರೀ. ಹಾಂ. ಸುಮ್ಮನೆ ಊರಿಗೆ ಅದು ಹೋಗೋದಿತ್ತಂದ್ರೆ ಹೋಗ್ತೀವಿ. ಮನೆ ನಮ್ಮ ಅಲ್ಲಿ ತಳ್ಕೋತೀವಿ ರೀ ಮನೆಗೆ, ಮುಂದೆ ಬೆಳೆ ಹಳ್ಳಿಗೆ. ಸೊ ಇದೆಲ್ಲ ಇಲ್ಲಿ ಇರ್ತೀರಕ್ಕೆ? ಹಾಂ, ಇವೆಲ್ಲ ಇರಾಕ್ ಸಿಸ್ಟಮ್ ರೀ. ರಾತ್ರಿ ಈ ಮಳೆ ಬಂದರೆ ಸೋರಲ್ಲ ರೀ. ಸುಮ್ಮನೆ ಅಲ್ಲಿ ಸೋರತ್ತಂದ್ರೆ ಮತ್ತು ಎಲ್ಲರ ಅಂಗಡಿ ಚಾಟಿದ್ದಲ್ಲಿ ಹೋಗೋದ್ರಿ. ಓಕೆ. ಆ ಥರ ಅಡುಗೆ ಮಾಡೋಕ್ಕೆ ಇಲ್ಲೇ ಮಾಡ್ಕೋತೀರಿ ಸರ್. ಏನಾರ ತಿನ್ನೋದು ಚಂಜೆ ಕಣ ಏನಾರು ಮಾಡ್ಕೊ ತಿಂದ್ಬಿಡು. ಈಗ ಒಂದು ಇಡೀ ದಿನ ಬೆಳಗ್ಗೆ ಎದ್ದೇಳೋದು ಎಷ್ಟು ಗಂಟೆಗೆ, ಏನೇನು ಕೆಲಸ ಮಾಡ್ತೀರಾ ಹೇಳಿ ಸರ್, ಪೂರ್ತಿ ವಿವರ. ಒಂದು ದಿನಚರಿ. ಒಂದು ದಿನಚರಿ ಯಾವುದೇ ಎದ್ದೇಳೋದು ಒಂದು ನಮ್ಮ ಕೆಲ್ಸಕ್ಕೆ ನಾವು ಕುಂತು ಬಿಡ್ತೀವಿ. ಕುಂತೀವಿ ಅಂದ್ರೆ ಚಂತಾನೆ ಅಲ್ಲೇ ರೆಡಿನೇ ಅಲ್ಲೇ ಕುಂತು ಬಿಡ್ತೀವಿ. ಸಂಜೆವರೆಗೆ ಅಲ್ಲೇ ಬರ್ರಿ. ಹೋದ್ರೆ ಚಾಕದು ಹೋಗ್ತೀವಿ, ಇಲ್ಲಾಂದ್ರೆ ಅಲ್ಲೇ ಕುಂತು ಬಿಡ್ತೀವಿ. ಮತ್ತೆ ಹೋಗಂದ್ರಿ. ಅಡುಗೆ ಮಾಡೋದಿಲ್ಲ? ಅಡುಗೆ ಅವ್ರು ಮಾಡ್ತಾರೆ, ಹೆಣ್ಮಕ್ಳು ಮಾಡಿ ಅವ್ರು ಮತ್ತೆ ಕೆಲ್ಸಕ್ಕೆ ಹೋಗಿ ಕುಂದಿರ್ತಾರೆ. ಓಕೆ. ಎಷ್ಟು ಜನ ಇದ್ದೀರಾ ನೀವು? 5 ಜನ ಇದೀವಿ ಸರ್. ನಡೀತಾ ಜೀವನ? ಸಣ್ಣಗೆ ಅದ್ರಾಗ ಇದು ಮಾಡ್ಕೊಂತ ಹೋಗೋದ್ರಿ, ಮತ್ತೇನು ಮಾಡಿದ್ರಿ. ಗೌರ್ಮೆಂಟ್ ಸಪೋರ್ಟ್ ಏನಿಲ್ಲ ರೀ. ನಮ್ಮ ಉದ್ಯೋಗಿಗೆ ಏನಿಲ್ಲ ಸಪೋರ್ಟ್. ಸುಮ್ಮನೆ ನಮ್ಮ ಹೊಟ್ಟೆ ಪಾಲಿಗೆ ನಾವು ಮಾಡ್ಕೊಂತ ಹೋಗೋದು. ನಿಮ್ಮ ಮಕ್ಕಳು? ಇಲ್ಲಿ ಹೋಗೋದಂದ್ರೆ 4 ಮಂದಿ ಹೆಣ್ಮಕ್ಳು ಅದಾರ ರೀ, ಒಬ್ಬನೇ ಗಂಡಸು ಮಗ ರೀ. 5 ಮಕ್ಕಳು. ಅವರೆಲ್ಲ ಓದ್ತಾರ ಅಥವಾ ಏನು ಮಾಡ್ತಾರೆ? ಅವ್ರು ಸಾಲಿಗೆ ಅದಾರ ಸರ್. ಇಲ್ಲಿ ಕಲ್ಲು ಕೆತ್ತಕ್ಕೆ ಬರಲ್ಲ ಅವರು? ಹೆಣ್ಮಕ್ಳು ಅದಾರೆ ಸರ್. ಅವ್ರು ಇವೆಲ್ಲ ಸಣ್ಣವ್ರೆ, ಅವರೆಲ್ಲರೂ ಸಾಲಿಗೆ ಹೋಗ್ತಾರೆ, ಊರಲ್ಲಿ ಹೋಗ್ತಾರೆ ಸರ್. ಯಾರು ನೋಡ್ಕೋತಾರೆ ಅವ್ರಲ್ಲಿ? ಆಯಿ ಮತ್ತು ಅಮ್ಮ ಅದಾಳ್ರಿ, ನೋಡ್ಕೋತಾರೆ. ಅಜ್ಜಿ? ನಮ್ಮ ಅವ್ರು. ಅವ್ವ. ಥ್ಯಾಂಕ್ ಯು ಅಣ್ಣ. ಅಮ್ಮ ಏನು ನಿಮ್ಮ ಹೆಸರು? ನಮ್ಮ ಹೆಸರು ಹುಲಿಗಮ್ಮ. ಯಾವ ಊರಿನವ್ರಮ್ಮ? ಮುದ್ದೆ ಒಳಗಡೆ ಬಳವಾಟ್ರಿ. ನೀವು ಹುಟ್ಟಿದವರು ಅಲ್ಲೇ? ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ರಿ? ಬೆಳಗ್ಗೆ 6ಕ್ಕೆ 7ಕ್ಕೆ ಹೇಳ್ತೀವಿ. ಎದ್ದು ಕಸ ಮುಜ್ರಿ ಮನ್ಯಾಗ ಮಾಡ್ಕೊಂಡ್ಕೆ ಕೆಲಸ ಮಾಡ್ತೀವಿ. ಮನೇನ ಕೆಲಸ, ಊಟಕ್ಕೆ ಏನಾರ ಮಾಡ್ಕೋತೀರಿ, ತಿಂದು ಇದಕ್ಕೆ ಕೆಲಸ ಕೊಂಡಿರ್ತೀವಿ. ಓಕೆ. ದಿನ ಎಷ್ಟು ಬೀಸಕಲ್ಲು ಮಾಡ್ತೀರಿ? ದಿನ ಒಂದು ಆತದ್ರಿ ಸರ್, ಒಮ್ಮೆ 2 ಆತು ಮಾಡಿದ್ರೆ 2 ಆತು, ಇಲ್ಲಾಂದ್ರೆ ಒಂದೇ ಆತು. ಆ ಥರ 2 ಮಾಡಲೇಬೇಕು ಅಂತಿಲ್ಲ. ಈಗ ಅದು ಬೇಸರ ಆದ್ರೆ ಬಿಟ್ಟು ಬಿಡ್ತೀರಿ, ಒಂದೇ ಮಾಡ್ತೀವಿ. ಒಂದು ಹೇಳಕ್ಕೆ ಮಾಡಿದ್ರೆ 2 ಮಾಡ್ತೀರಿ, ಇಬ್ಬರು ಸೇರೇ ಮಾಡ್ತೀರಿ, ಗಂಡ ಹೆಣ್ತಿ ಇಬ್ಬರು ಸೇರಿ. ನಮ್ಗೆ ಸುಮ್ಮ ಖರ್ಚು ಹಾಕ್ತೀರಿ, ಅವರೇ ಮಾಡ್ತಾರಲ್ಲ, ಗಂಡು ಮಕ್ಕಳೇ ಮಾಡೋದ್ರಿ. ನೀವು ಫುಲ್ ಮಾಡಲ್ಲ? ಫುಲ್ ಮಾಡಲ್ಲ, ಸುಮ್ಮ ಖರ್ಚು ಹಾಕ್ತೀರಿ ಇಷ್ಟು. ಖರ್ಚು ಅದಕ್ಕೆ ಅವ್ರಿಗೆ ಕೊಡ್ತೀವಿ. ಅವ್ರು ಫಿನಿಶಿಂಗ್ ಕೊಡ್ತಾರೆ? ಪೂರಾ ಅವರೇ ಮಾಡೋದು. ಓಕೆ. ನಾನು ಮಾಡಲ್ಲ, ನೀನೇ ಮಾಡೋಂತಿಲ್ಲ ನೀವು? ಪೂರಾ ಮಾಡಲ್ರಿ ಸರ್, ನಮ್ಗೆ ಗೊತ್ತ ಬರಲ್ಲ. ಊರಲ್ಲಿ ಯಾವಾಗ ಇರ್ತೀರಾ? ಓಡಾಡೋದು ಯಾವಾಗ? ನಾವು ಏನಾರ ಕಾರ್ಯ ಪೇರೆ ಏನಾರ ಫಂಕ್ಷನ್ ಇದ್ರೆ ಇಟ್ಟೆ ಹೋಗ್ತೀರಿ ಸರ್, ಇಲ್ಲಾಂದ್ರೆ ಈ ಕಡೆ ಹಳ್ಳಿ ಮೇಲೆ ಇರ್ತೀವಿ. ವರ್ಷ ಪೂರ್ತಿ? ಈ ಕಡೆ ಇರ್ತೀವಿ. ಇಡೀ ವರ್ಷ? ಇಡೀ ವರ್ಷನೇ ಈ ಕಡೆ ಇರ್ತೀವಿ. ನಾವು ಏನಾರ ಕಾರಣ ಲಗ್ನ ಮುಹೂರ್ತ ಏನಾರ ಇದ್ರ ಅವಾಗ ಹೋಗ್ತೀವಿ. ಫಂಕ್ಷನ್ ಇದ್ರೆ ಹೋಗೋದ್ರಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀರಾ? ನೀವು ಸ್ಕೂಲಿಗೆ ಹೋಗಿಲ್ಲ? ಮದುವೆ ಆಗಿದೆ ಯಾವ ವರ್ಷ? ಮದುವೆ ಆಗಿ ಭಾಳ ದಿವಸ ಐತಿ ಸರ್. ಎಷ್ಟು ವರ್ಷ ಆಯಿತು? ಎನ್ನೆಲ್ಲ ನಾವು ಸಣ್ಣಾಗಿದ್ದಾಗ ಲಗ್ನ ಆಗ್ಯದ ಸರ್. ಎಷ್ಟನೇ ವಯಸ್ಸಿಗೆ? 2 ಕಡಿಮೆ 20 ವರ್ಷನೇ ಅವ್ರು ಇದ್ದೇವೆ, ಆಗ ಆಗ್ಯದ. ಅವಾಗ ಆಗಿದೆ. ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ ನೀವು? ಅಮ್ಮ ಅವಾಗ ಬಡತನ ಸೊಸರದಾಗ ಕಲಿಸಿಲ್ರಿ ನಮ್ಮ ಅಪ್ಪಾರ. ಅವಾಗ ಅವರು ಇದೇ ದಂಧೆನೇ ಮಾಡ್ಯಾರ್ರಿ, ನಮಗೂ ಕಲಿಸಿಲ್ರಿ ಅವರು. ಸಾಲಿಗೆ ಹೋಗೋದೇ ಗೊತ್ತಿಲ್ರಿ. ಲಗ್ನ ಮಾಡಿಕೊಡೋಣ ಇದೇ ಕೆಲಸ ಮಾಡ್ಕೊಂಡು ಇದೇ ನಡೆದ. ನೀವು ನಿಮ್ಮ ಯಜಮಾನ್ರಿಗೆ ಹೇಳಲ್ವಾ, ನಾನು ಈ ಕೆಲಸ ಮಾಡಲ್ಲ, ನೀನೇ ಮಾಡ್ಕೊಂಡು ಮನೇಲಿ ಇರ್ತೀನಿ ಅಂತ ಹೇಳಲ್ಲ? ಮಾಡಲ್ಲ ಅಂತ ಹೇಳ್ತೀರಿ. ಫಸ್ಟಿಗೆ ನಾವು ಮಾಡಿಲ್ರಿ, ಈಗ ಸುಮ್ ಕಚ್ಚಾಕಿ ಅವ್ರ ಆಸರ ಮಾಡ್ತೀರಿ. ಸುಮ್ ಕೂತ್ ಏನು ಮಾಡೋದನ್ನ ಕಚ್ಚ ಹಾಕ್ತೀರಿ. ಸೊ ನಿಮ್ಮ ತವ್ರ ಮನೇಲಿ ಇದು ಮಾಡ್ತಾ ಇರಲಿಲ್ಲ? ಅವರು ಮಾಡ್ತಿದ್ರಿ, ನಮ್ಮ ಅವ್ವಾರು ನಮ್ಮ ಅಪ್ಪಾರು ಮಾಡ್ತಿದ್ರಿ. ಕಲ್ಲು ಕುಟ್ಟೋದೆ? ಕಲ್ಲು ಕುಟ್ಟೋದೆ ಮಾಡ್ತಿದ್ರಿ.
ಈಗ ಇವ್ರು ಮಾಡಿಸಿಲ್ರಿ ನಾವು ಈಗೀಗ ಸುಮ್ಮ ಮಕ್ಳು ಅದಾವು ಕೂತು ಏನು ಮಾಡ್ಬೇಕಂತ ಖರ್ಚು ಹಾಕ್ತೀರಿ ಸುಮ್ಮನೆ ನಾವೇನು ಭಾಳ ಮಾಡಲ್ರಿ ಅವರೇ ಮಾಡ್ತಾರಲ್ಲ ಮಾಡ್ತಾರೆ ಈಗ ಹಿಂಗೆ ಕೂತಿದ್ದೀರಲ್ಲ ಮಳೆ ಬಂದ್ಬಿಟ್ರೆ ಒಳಗೆ ಕುಂದಿರ್ತೀವಿ ಇಲ್ಲೇ ಜೋಪಡ್ಯಾಗೆ ರೀ ಆ ತಾಡ್ಪತ್ರಿ ಹಾಕಿರ್ತೀವಿ ಅದೇ ಸೋರುದಿಲ್ಲ ರೀ ಅದ್ರಾಗೆ ಇರ್ತೀವಿ ಬಿಸಿಲು ಹೆವಿ ಆದರೆ ಬಿಸಿಲಿದ್ರೆ ನೆಳ ಕಟ್ಕೋತೀವಿ ಒಂದು ಓಹೋ ನೆಳ ಕಟ್ಕೋತೀವಿ ಒಂದು ತಾಡ್ಪತ್ರಿ ತೊಗೊಂಡು ನೆಳ ಕಟ್ಕೋತೀವಿ ಅವೇ ಅದ್ರಾಗೆ ಇರ್ತೀವಿ ಚಪ್ರ ಹಾಕೋತೀರಾ ಸೊ ಈ ಥರ ಜಾಗ ಕೊಡ್ತಾರ ನಿಮಗೆ ಇದು ಒಂದು ಇರೋಕ್ಕೆ ಈಗ ಈ ಜಾಗ ಎಲ್ಲಾರ ಹೇಳಿ ಕೇಳಿ ಇಳಿತೀವಿ ರೀ ಎಂಟು ದಿವ್ಸ ತಿಂಗಳ ಅಂತ ಹೇಳ್ತೀವಿ ಹೋಗ್ತೀವಿ ವ್ಯಾಪಾರ ಇಲ್ಲಿಗೆ ಮತ್ತೆ ಹೋಗೋರಿ ನಾವು ವ್ಯಾಪಾರ ಆದ್ರೆ ಇರೋರಿ ನಾವು ವ್ಯಾಪಾರ ಆಗ್ಲಿಕ್ಕೆ ಮುಂದಕ್ಕೆ ಹೋಗೋರಿ ಮತ್ತೆ ವ್ಯಾಪಾರ ಇಲ್ಲೇ ಬಂದು ತಗೋತಾರಾ ಇಲ್ರಿ ಹೋಗ್ಬೇಕು ತಿರ್ಗೋದು ಹಾಂ ಹಾಂ ಓಣ್ಯಾಗ ಹೊತ್ಕೊಂಡು ತಿರುಗಾಡಿ ಮಾರ್ತೀವಿ ಹಳ್ಳಿ ಮೇಲೆ ಹೋಗಿ ಮಾರ್ತೀವಿ ಅಂದರೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀರಾ ತಲೆ ಮೇಲೆ ಹೊತ್ಕೊಂಡು ಹಾಂ ಹ್ಞೂ ಆಟೋದಲ್ಲಿ ಹೋಗಲ್ಲ ಆಟೋದಲ್ಲಿ ಹೋಗಿ ಒಂದು ತಗೊಳ್ತಾ ನಿಂದಿರ್ತದ್ರಿ ನಾವು ತಿರುಗಾಡಿ ಮಾರ್ಬೇಕ್ರಿ ಬರೋರು ಬರ್ತಾರ್ರಿ ಆಟೋಕ್ಕೆ ಮತ್ತೆ ತಗೋತಾರ್ರಿ ಒಬ್ಬೊಬ್ರಿಗೆ ಊರಾಗ ಹೊತ್ಕೊಂಡು ತಿರುಗಾಡ್ತೀವಿ ಊರಾಗ ಹೊತ್ಕೊಂಡು ಹೋದ್ರೆ ಗೊತ್ತಾಗ್ತದ ಮಂದಿಗೆ ಗೊತ್ತಾಗಲ್ರಿ ಊರು ದೊಡ್ಡದಿದ್ರೆ ಸಣ್ಣದಿದ್ರೆ ಅಲ್ಲೇ ಬಂದು ಒಯ್ತಾರೆ ಆಟೋದಲ್ಲಿ ಒಯ್ತಾರೆ ಇಲ್ಲಾಂದ್ರೆ ದೂರ ಹೋಗ್ತೀರ ಅಂದ್ರೆ ಒಳಗೆ ಹೋಗ್ತೀವಿ ಊರಾಗ ತಲೆ ಮೇಲೆ ಹೊತ್ಕೊಂಡು ಎಷ್ಟೆಷ್ಟು ತೊಗೊಂಡು ಹೋಗ್ತೀರಾ ಒಂದೊಂದು ಹೊತ್ಕೊಂಡು ಹೋಗ್ತೀವಿ ಒಂದೊಂದೇ ಪಾಳಿ ಎಷ್ಟು ಕೆ ಜಿ ಇರ್ತದೆ ಈಗ ಇರ್ತದ್ರಿ 4 kg 5 kg ಹಿಂಗೆ ಇರ್ತದ್ರಿ ಹೊತ್ಕೊಂಡು ಊರೆಲ್ಲ ಸುತ್ತೀರಾ ತಗೋತಾರ ಜನ ತಗೋತಾರ್ರಿ ಸೊ ಚೌಕಾಸಿ ಮಾಡ್ತಾರಾ ಇಲ್ರಿ ಲಗ್ನ ಮುಹೂರ್ತ ಚಾಜಕ್ಕೆ ಬೇಕೇ ರೀ ಒಬ್ಬೊಬ್ರು ಹೊಡೆಯೋರು ಹೊಡಿತಾರ ಬ್ಯಾಳಿ ಹೊಡಿತಾರ ಹಳ್ಳಿ ಮಂದಿ ಇಲ್ಲಾಂದ್ರೆ ದೊಡ್ಡ ಸೀಟಿಯಲ್ಲಿಂತವ್ರು ಚಾಜಕ್ಕೆ ಬೇಕಂತ ತಗೋತಾರ ಮನೆ ಶಾಂತಿ ಮಾಡಿದ್ರ ಲಗ್ನ ಮಾಡಿದ್ರೆ ಬೇಕೇ ರೀ ಪೂಜೆಗೆ ಪೂಜೆಗೆ ಶಾಸ್ತ್ರಕ್ಕೆ ಬೇಕೇ ರೀ ಹಂಗಾಗಿ ತಗೋತಾರ ಹಾಂ ಜನ ಚೌಕಾಸಿ ಮಾಡ್ತಾರೆ ತಗೊಳೋಗಿ ಹಿಂಗೆ ಕೇಳಿದಷ್ಟು ಕೊಡ್ತಾರಾ ಚೌಕಾಸಿ ಮಾಡ್ತಾರ್ರಿ ಒಬ್ಬೊಬ್ರು ತಗೊಳ್ಳೋರು ಒಬ್ಬೊಬ್ರು ಒಲ್ಲೆ ಅಂತಾರ್ರಿ ಒಬ್ಬೊಬ್ರು ತಗೊಳ್ಳೋರು ತಗೋತಾರ ಈಗ ಹೋಗ್ತೀರಾ ಈಗ ಮಾರಕ್ಕೆ ಈಗ ಹೋಗಲ್ರಿ ಒಂದು 2-3 ದಿವ್ಸ 4 ದಿವ್ಸ ಕೂತು ಕಟ್ಟಿತೀರಿ ಹಿಂದಗಡೆ ಮಾರಕ್ಕೆ ಹೋಗೋದು ಓ ಆ ಥರ ಮೊದಲು ಸ್ಟಾಕ್ ಮಾಡ್ಕೋತೀರಾ ಮೊದಲು ಸ್ಟಾಕ್ ಮಾಡ್ಕೋತೀವಿ ಸ್ಟಾಕ್ ಮಾಡ್ಕೊಂಡು 10-12 ಜೊತೆ ಆಗನ ಹೋಯ್ತೀರಾ ಇಲ್ಲಿ ಕನಗಿರಿ ಸುತ್ತ ಮಾರ್ತೀರಾ ಈಗ ಸುತ್ತ ಮಾಡ್ತೀವಿ ಥ್ಯಾಂಕ್ಸ್ ಅಮ್ಮ ಅಣ್ಣ ಏನಿದು ಈಶ್ವರ್ಲಿಂಗ ರೀ ಶಿವಲಿಂಗ ಶಿವಲಿಂಗ ಹಾಂ ಹಾಂ ಶಿವಲಿಂಗ ಮಾಡಕತ್ತೀವಿ ಓಕೆ ಆರ್ಡರ್ ಕೊಟ್ಟಿದ್ದಾರಾ ಆರ್ಡರ್ ಕೊಟ್ಟಿದ್ದಾರೆ ಯಾರು ಕೊಟ್ಟಾರ ಇದು ಹಳ್ಳ್ಯಾಗ ನಾಗಪ್ಪ ಇದು ಬಿಸುಕಲ್ಲ ಆರ್ಡರ್ ಕೊಡ್ತಾರೆ ಎಷ್ಟು ದಿನ ಬೇಕು ಒಂದು ಶಿವಲಿಂಗ ಮಾಡೋಕ್ಕೆ ಒಂದಿನ ಒಂದಿನ ಅಂದರೆ ಈ ಕಲ್ಲು ಈ ಥರ ಇತ್ತ ಮೊದಲು ರಫ್ ಇತ್ತು ಹಾಂ ರಫ್ ಇತ್ತು ಹಾಂ ಅಲ್ಲೈತಲ್ರಿ ಹಂಗಿತ್ತು ಹಿಂಗೆ ಮಾಡಿ ಓಕೆ ಒಂದಿನಕ್ಕೆ ಒಂದು ಶಿವಲಿಂಗ ರೆಡಿ ಆಗುತ್ತೆ ಹಾಂ ಒಂದಿನ ಎಷ್ಟಕ್ಕೆ ಮಾರ್ತೀರಿ ಈಗ ಅದು 1200 ರೂಪಾಯಿ ರೀ 1200 ಹಾಂ ನಾಗಪ್ಪ ನಾಗಪ್ಪ ಅದು 1300 ಒಟ್ಟು 2500 ಎರಡು ಕೊಡ್ತೀರಾ ಹಾಂ 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 ಏನೇನು ಬಳಸ್ತೀರಾ ಟೂಲ್ಸ್ ತೋರಿಸಿ ಕೆತ್ತಕ್ಕೆ ಇದು ಎಲ್ಲ ಕೆತ್ತಿ ರೂಢಿ ಮಾಡಿ ಕೊಡ್ಬೇಕು ಅವ್ರಿಗೆ ಕೊಡ್ತೀರಾ ಹಾಂ ಕೊಟ್ಟ ಮೇಲೆ ಅವ್ರು ರೊಕ್ಕ ಕೊಡ್ತಾರೆ ಏನು ಕಲ್ಲಿದು ಸರ್ ಇದು ಕುರೇಶನ್ ಕಲ್ಲ ಬಿಸುಕಲ್ಲ ಓಕೆ ಗಿರಣ್ಯಾಗ ಬೀಸ್ತಾರಲ್ಲ ಜೀನ್ಯಾಗ ಆ ಕಲ್ಲಿಂದ ಇದು ಅದೇ ಕಲ್ಲೇ ಸೊ ನಿಮ್ಮ ಹತ್ರ ಏನೇನು ಉಳಿಗಳಿದೆ ತೋರಿಸಿ ಉಳಿ ಅದಲ್ಲ ಹಾಂ ಉಳಿ ಇದೆಲ್ಲ ಕೆತ್ತದ ಹಾಂ ಇದ್ರ ಕೆತ್ತದ ಇಲ್ಲ ಇಲ್ಲಿ ಪಂಕ ಐತಲ್ಲ ನಾವು ಹಾಂ ಊದೋದು ಹಾಂ ಅದ್ರಾಗೆ ಮಾಡೋದು ನಾವೇ ತಡ್ಕೊಳ್ಳೋದು ಎಣ್ಣೆಯೋದು ಬಿಸಿ ಮಾಡ್ಕೊಳ್ಳೋದು ಹಾಂ ನಾವೇ ಬಿಸಿ ಮಾಡಿ ಹೊಡ್ಯೋದವು ಹಾಂ ಶಾರ್ಪ್ ಮಾಡ್ಕೋತೀರಾ ಹಾಂ ಶಾರ್ಟ್ ಮಾಡ್ಕೊಂಡು ಹೊಡ್ಯೋದು ತಿರ್ಗಾ ಮಂಡ ಆದ್ರೆ ತಿರ್ಗಾ ಶಾರ್ಪ್ ಮಾಡ್ಕೋ ಶಾರ್ಟ್ ಮಾಡ್ಕೋಬೇಕು ಓಕೆ ಇದು ಡ್ಯೂಟಿ ಇದ್ದಂಗೆ ಮುಂಜೆ ಇರೋದು ಅದೇ ಮಾಡೋದು ಕೆಲಸ ಮಾಡೋದು ಅದೇ ಎಣೆದ ಮೇಲೆ ಮುಂದೆ ಇದು ಮಾಡ್ಬೇಕು ಕೆಲಸ ಎಲ್ಲ ಆಗುತ್ತೆ ಬಿಸುಕಲ್ಲ ತೊಗೋತಾರೆ ಮದುವೆಗೆ ಬೇಕಂತ ತೊಗೋತಾರೆ ಬಿಸುಕಲ್ಲ ಮತ್ತು ಪೂಜೆ ಇರ್ತಾರೆ ಮನೆ ಪೂಜೆ ಶಾಂತಿ ಮನೆ ಶಾಂತಿ ಇದ್ರೆ ಓಪನಿಂಗ್ ತೊಗೋತಾರೆ ಅವರು ತೊಗೋತಾರೆ ಓಕೆ ತೊಗೊಂಡು ಒಳಕಲ್ಲ ಐತಿ ಇದೈತಿ ಬೇಕದು ಪೂಜೆ ಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಬೇಕು ಭಾರಿ ಕಾಲ ಬಂದು ನಮ್ಮ ಮುತ್ತಲಿನಿಂದ ಬಂದೈತಿ ಇದು ತೊಗೋತಾರೆ ಓಕೆ ಯಾಕೆ ಪೂಜೆ ಮಾಡ್ತಾರೆ ಬೀಸುಕಲ್ಗೆ ಮದುವೆಗೆ ಗೌರಮ್ಮ ಇದು ಮಾಡಿದ ಮೇಲೆ ಮುಂದೆ ಲಗ್ನ ಹೌದಾ ಹಾಂ ಇದು ಆದಮೇಲೆ ಇದು ಪೂಜೆ ಆಗಿದ ಮೇಲೆ ಲಗ್ನ ಚಾಲು ಅಲ್ಲಿಂದ ಸ್ಟಾರ್ಟ್ ಗೌರಮ್ಮ ಬಿಸಕಲ್ಲ ಒಳಕಲ್ಲು ಇರ್ಬೇಕು ಮನ್ಯಾಗ ಈಗ ಯಾರ ಮನೇಲಿ ಇಲ್ವಲ್ಲ ಅದಾವ್ರಿ ಅದಾವ ಮಂದ್ಯಾಗ ಅದಾವ್ರಿ ಸಿಟಿಲಿ ಇಲ್ಲಲ್ಲ ಸಿಟಿಲ್ಲ ಭೀ ಅದಾವ್ರಿ ಅಲ್ಲಿ ಮ್ಯಾಲೆ ಇಟ್ಟಿರ್ತಾರೆ ಅವರು ಪೂಜೆ ಮಾಡಿದ ಮೇಲೆ ಮುಂದಿನ ಕೆಲಸ ಸಣ್ಣ ಇರ್ತಾವ ಬಿಸಕಲ್ಲಿ ಇಟ್ಟಿರ್ತಾರೆ ತೊಗೋತಾರೆ ಸೀಟ್ಯಾಗ ಮೇನ್ ಬೇಕು ರೀ ಬಿಸಕಲ್ಲ ಒಳಕಲ್ಲ ಬೇಕು ಅವು ಮಾಡ್ಲಿಕ್ಕೆ ಇದ್ರೆ ಮಾಡ್ಲಿ ಮನೆಗೆ ಇರ್ಬೇಕಂತ ತೊಗೋತಾರೆ ಲಕ್ಷ್ಮಿ ರೀ ಇದು ಹಾಂ ಮನೆ ಮಾಡ್ಕೋತಾರೆ ಓಕೆ ನಿಮ್ಮ ಮನೆಯವರಲ್ಲಿ ನಮ್ಮ ಮನೆಯವರು ಹಳೆ ಮೇಲೆ ಕಲ್ಲು ಮಾರಕ್ಕೆ ಹೋಗೋರು ಆಲ್ರೆಡಿ ಹಾಂ ಹೋಗ್ಯಾರ ಒಬ್ಬರೇ ಹೋಗಿದ್ದಾರಾ ಒಂದು ಹುಡುಗ ಹೋಗ್ಯಾರ ಮಕ್ಕಳು ಮಾರಕ್ಕೆ ಎಷ್ಟು ಕಲ್ ತೊಗೊಂಡು ಹೋಗಿದ್ದಾರೆ 10 ಜೊತೆ ಹೋಗ್ತಾರೆ ಏನು ಗಾಡೀಲಿ ಹೋಗಿದ್ದಾರಾ ಆಟೋದಾಗ ಕಟ್ಟಿ ಕಳಿಸ್ತೀವಿ ರೀ ಹಾಂ ಬಾಡಿಗೆ ಮಾಡಿ
300 ರೂಪಾಯಿ ಬಾಡಿಗೆ ಮಾಡಿ ಕಳಿಸ್ತೀವಿ. ಅಲ್ಲಿ ಆಟೋ ಇಳಿಸಿ ಬರ್ತದೆ, ಅವ್ರು ಮಾರ್ಕೊಂಡು ಬರ್ತಾರೆ. ಅಲ್ಲಿ ಮಾರ್ಕೊಂಡು ಬಂದ್ಬಿಡ್ತಾರೆ. ಹಳ್ಳಿ ಮಾಡಿ ಬಂದ್ಬಿಡ್ತಾರೆ. ಇವತ್ತು ಅಷ್ಟು ವ್ಯಾಪಾರ ಆಗುತ್ತೆ ಅದು? ಹಾಂ, ಮಾರ್ಕೊಂಡು ಬರ್ತಾರೆ. ಹೋದ್ರೆ ಮಾರ್ತಾರೆ, ಓಡ್ಲಿಕ್ಕೆ ಒಳ್ಳೆ ತೊಗೊಂಡು ಬರ್ತಾರೆ. 5 ಜೊತೆ 2 ಜೊತೆ ಇಳಿದು ತೊಗೊಂಡು ಬರ್ತಾರೆ ಒಳ್ಳೆ. ಮತ್ತು ಯಾವಾರ ಆಗಬೇಕಲ್ಲ, ಯಾವಾರ ಹೋದ್ಮೇಲೆ ಆಗುತ್ತೆ ಎಲ್ಲ. ಈಗ ಆಟೋ ಇಟ್ಕೊಂಡಿದ್ದೀರಿ ಈಗ? ಆಟೋ ಮೊದಲು ಆಟೋ ಎಲ್ಲ ಬರೋಕ್ಕೆ ಮೊದಲು ಯಾವ್ದ್ರಲ್ಲಿ ತೊಗೊಂಡು ಓಡ್ತಾ ಇದ್ರಿ ಇದೆಲ್ಲ? ಬಾಡಿಗೆ ಮಾಡೋದು ಒಯ್ಯೋದು. ಈಗ ಆಟೋ ತೊಗೊಂಡು ಆಟೋದಾಗ ಹಳ್ಳಿ ಮೇಲೆ ಮಾರಕ್ಕೆ ಹೋಗ್ತೀವಿ. ಅವಾಗೆಲ್ಲ ಕತ್ತೆ ಎತ್ತು ಅದೆಲ್ಲ ಬಳಸ್ತೀರಿ? ನಾವು ಕತ್ತಿ ಇತ್ತು, ಕತ್ತಿ ಮೇಲೆ ಹೋಗ್ತಿದ್ದೇವೆ ನಾವು. ಮೊದಲು ಕತ್ತಿ ಇದು, ಈ ಕಡೆ ಒಂದು ಬಿಸಿಕಲ್ಲಿ ಹಾಕೊಂಡು ಹೋಗ್ತಿದ್ದೆವು ಹಳ್ಳಿ ಮೇಲೆ ನಡ್ಕೊಂಡು ಹೋಗೋದು. ಎಲ್ಲಿ ಯಾವ ಆಗುತ್ತೆ ಅಲ್ಲಿ ಮಾರಿದ ಮೇಲೆ ಒಳ್ಳೆ ಬರೋದು. ಇದು ಮೊದಲು ಕತ್ತಿ ಇದ್ದು ನಾವು. ಎಲ್ಲೋ ಇತ್ತು ಕತ್ತೆಗಳು? ಈಗ ತೆಗೆದೇವು ಕತ್ತಿ, ಈಗ 20 ವರ್ಷ ತೆಗೆದು. ಯಾಕೆ? ಅವು ಮತ್ತು ಯಾರನ್ನ ಗಾಡಿಗಳು ಬಂದ ಮೇಲೆ ಮುಗೀತ್ರಿ, ತೆಗೆದು ಬಿಟ್ಟಿವಿ. ಕತ್ತಿ ಇತ್ತು ಹೋಗಲ್ರಿ. ಈಗ ಆಟೋ ಆಗ್ಯಾವ, ರೋಡು ಟೆಂಪು ಅದಾವ, ಲಾರಿಗೆ ತಂದು ಇಳಿಸ್ಕೊಂಡು ಹೊಡ್ಕೊಂಡು ಕುಂದಿರ್ತೀವಿ. ಸೊ ಜನ ನಿಮ್ಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ಇರೋಕ್ಕೆ? ಹಾಂ, ಇಲ್ಲಿ ಕೊಡ್ತೀವಿ. ಯಾರೇ ಏನಲ್ಲ. ನಾವೊಂದು 2 ತಿಂಗಳು ಇರ್ತೀವಿ ಅಂದ್ರೆ ಆಯ್ತಿದ್ದು ಬರುತ್ತಂತ. ಇದು 20 ವರ್ಷ ಇದ್ದು ಬರಾಕತ್ತೀರಿ ನಾವು ಇದೇ ಜಾಗಕ್ಕೆ? ಇದೇ ಜಾಗ ಇಲ್ಲೇ ಹೊಡ್ಕೊಂಡು ಮತ್ತೆ 2 ತಿಂಗಳು 3 ತಿಂಗಳು ಇದ್ದು ಹೋಗ್ಬಿಡ್ತೀವಿ ನಮ್ಮ ಊರಿಗೆ ಗಡಿ ಹೋಗಿ ಮತ್ತೆ ಬರ್ತೀವಿ. ಈಗ ಹೊಡೆದ್ಮೇಲೆ ಕಲ್ಲು ಚೂರು ಉಳಿತಲ್ಲ, ಇದನ್ನ ತೊಗೊಂಡು ಹೋಗ್ತೀರಾ? ಇಲ್ಲೇ ಬಿಟ್ಬಿಡ್ತೀರಾ? ಇಲ್ಲೇ ಜಾಗ ಇಲ್ಲೇ ಇರ್ತಾವೆ. ಬೇಕಾದ ಮಂದಿ ಹೋಯ್ತಾರೋ ಇಲ್ಲೇ ಇರ್ತಾವೆ. ಅವ್ರು ಬೇಕಾದವ್ರು ತೊಗೋತಾರ. ಅವ್ರು ಆ ಥರ ಒಟ್ಟು ಹಿಂಗೆ ನಡೀತಾ ಇದೆ ಕೆಲಸ ನಿಮ್ಮದು? ಅತ್ತೈತಿ ಸರ್. ಮತ್ತು ಇದ್ರ ಮೇಲೆ ಜೀವನ ನಮ್ಮದು. ಬೇರೆ ಯಾವ ದಂಧೆ ಬರೋಂಗಿಲ್ಲ. ಬಿಸುಕಲ್ಲ, ಕಡಬದಕಲ್ಲ, ಒಳಕಲ್ಲ, ಇವೇ ಮಾಡೋದು. ಇದು ಮಾಡಿದ ಮೇಲೆ ಮುಂದಿನ ಕೆಲಸ. ಪ್ರತಿದಿನ ಎಷ್ಟು ದುಡಿತೀರಾ ಒಬ್ಬೊಬ್ಬರು? ಪ್ರತಿದಿನ 400 800 ರೂಪಾಯಿ. 2 ಜೊತೆ ಹೊಡೆದ್ರೆ 800 ರೂಪಾಯಿ ಆಗುತ್ತೆ. ಕೈಯೆಲ್ಲ ನೋವು ಬರಲ್ವಾ? ಬರ್ತಾವೆ ನೋವು. 2 ಜೊತೆ ಹೊಡೆದ ಮೇಲೆ ನೋವು ಬರುತ್ತೆ. ಮತ್ತು ಯಾರಿಗೆ ಹೇಳ್ಬೇಕು? ಮತ್ತು ಕೆಲಸ ಬಿಟ್ಟು ಏನು ಮಾಡೋದು? ಇದು ಮಾಡಿದ ಮೇಲೆ ಮುಂದೆ ನಮ್ಮ ಕೂಳು ತಿನ್ನೋದು ಇದಕ್ಕೆ ಇಲ್ಲ. ಇಷ್ಟೇ ರೀ ಮನೆ, ಇಷ್ಟೇ ಅದ. ಹೊಲ ಇಲ್ಲ, ಏನಿಲ್ಲ ನಮಗೆ. ಯಾಕಿಲ್ಲ ಹೊಲ? ಹೊಲ ಇಲ್ಲರಿ. ನಮ್ಮ ಹಿರಿಯವ್ರು ಮಾರ್ಕೊಂಡು ತಿಂದು ಹೋಗ್ಬಿಟ್ರಿ ಅಪ್ಪರು. ಹಾಂ, ಎಲ್ಲ ಸುಮ್ಗೆ ಮನೆ ಅದಾವೆ ರೀ. ಮನೆಯಾಗಿದೆ ಮುದ್ದೆ ಬೆಳೆದ ಅಷ್ಟೇ ಅಷ್ಟೇ ರೀ. ಜನ ಹೇಗೆ ನೋಡ್ತಾರೆ ನಿಮ್ಮ ಸಮಾಜದಲ್ಲಿ? ನಮ್ಮ ಸಮಾಜ ಚಲೋ ಗೌರವ ಇರುತ್ತಾ? ಗೌರವ ಐತೆ. ನಮ್ಮ ಜನ ಏನದು ಗೊತ್ತೇನು, ಈ ದಂಧೆ ಬಿಟ್ಟು ಬೇರೆ ಯಾವ ಬರೋಂಗಿಲ್ಲ. ಇದೇ ಹುಡ್ಕೊಂಡು ಇಟ್ಟಿವಿ. ಒಂದು 20 ಮನೆಯವ್ರು ಇದ್ದೀವಿ ನಾವು. ಈ ಹುಡುಗರು ಏನೋ ಸಾಲಿಗೆ ಹಾಕಿವ, ಸಾಲಿ ಕಲ್ತಾರೆ ಹುಡುಗರು. ಈಗ ನಾವೇ ಸಾಲಿ ಕಲ್ತಿಲ್ಲ ನೋಡ್ರಿ ಸದ್ಯಕ್ಕಂದ್ರೆ. ಸೊ ಇನ್ನು ಮುಂದೆ ಮಕ್ಳನ್ನ ಕಲಿಸ್ತೀರಾ ಶಾಲೆ? ಕಲಿಸ್ತೀರಿ, ಹಾಕಿವ್ರಿ ಎಲ್ಲರಿಗೆ. ಅಲ್ಲಿ ಮುದ್ದೆ ಬದ ನಮ್ಮ ಅವ್ರದ್ದು ಅದಾರ ಇಲ್ಲಿ. ಹಾಕಿ ಹುಡುಗರು ಸಾಲಿಗೆ ಹಾಕಿವ್ರಿ ಇಲ್ಲಿ ಅದಾರ ಅಲ್ಲೇ. ನಿಮ್ಗೆ ಜನ ಅವಮಾನ ಮಾಡ್ತಾರಾ? ಬೈಯೋದು ಅನ್ನೋದು ಅವಮಾನ ಮಾಡೋದು ಸಾಧ್ಯ ಇಲ್ಲ ರೀ. ಕರೆಕ್ಟ್ ಇದೆ. ಏನು ಅವಮಾನ ಏನು ಮಾಡಲ್ಲ. ಈ ಕೆಲಸ ಮಾಡ್ಕೊತೀವಿ, ಹೊಟ್ಟಿಗೆ ತಿಂದ್ರೆ ಏನಾನಲ್ಲ. ಈಗ ಎಲ್ಲಿಗೆ ಕಳ್ತನ ಕೇಳ್ದಂಗೆ ಯಾವ ಮಾಡೋಕೆ ಹೋಗಲ್ಲ ನಾವು. ಇದೇ ಕೆಲಸ ಮಾಡೋದು, ಇದು ತಿನ್ನೋದು. ಕಷ್ಟಪಟ್ಟು ದುಡಿಯೋದು. ಕಷ್ಟಪಟ್ಟು ದುಡಿಬೇಕು. ದುಡಿದ್ರೇ ಮತ್ತು ಬರೋದು. ದುಡ್ಲಿರೋದು ಬರ್ತೈತೆ ಏನು ನಮ್ಗೆ? ದುಡಿಬೇಕಲ್ಲ, ದುಡಿದ್ರೇ ಬರೋದು. ಈ ಕಲ್ಲು ಕಣ್ಣಿಗೆ ಹಾರಲ್ಲ ಚೂರು? ಹಾರಂಗಿಲ್ಲ. ಹಾರ್ತಿದ್ರೆ ನಾವು ತೆಕ್ಕೋತೀರಿ ಹಿಂಗೆ ಮೆಲ್ಲಕ್ಕೆ. ಇದು ಕಣ್ಣಾಗ ಹಾರ್ತಿರ ಮೆಲ್ಲಕ್ಕೆ ಹಿಂಗೆ ಮಾಡಿ ತೆಕ್ಕೋತೀವಿ. ಓಹ್, ತೆಗೆಗೆ ಬರುತ್ತೆ ನಿಮಗೆ? ಒಂದು ಸಣ್ಣ ಏನೋ ಧೂಳೋದ್ರೆ ನಮ್ಗೆ ನೋವುತ್ತೆ. ಕಲ್ಲು ಚೂರು ಹೊಡೆದ್ಬಿಟ್ರೆ? ಕಲ್ಲು ಚೂರು ಬಡಿತಂದ್ರೆ ದವಾಖಾನೆ ತೋರ್ಸ್ಕೊಂಡು ಬರೋದು. ಹೊಡೆದಿದೆ ನಿಮಗೆ? ಹಾಂ, ಏನೋ ಹೋಗಿಲ್ಲ, ದವಾಖಾನೆ ಹೋಗಿಲ್ಲ. ಆದ್ರೇನು ಸ್ವಲ್ಪ ಸುರಿತಂದ್ರೆ ಮಲಮ್ ತಂದು ಹಾಕೊಂಡು ಬಿಡ್ತೀನಿ. ಮಲಮ್ ಇರ್ತೈತಲ್ಲ, ಮಲಮ್ ಹಾಕ್ಬಿಟ್ರೆ ಹೋಗಿ. ಈಗ ಕನ್ನಡಕ ಹಾಕೊಂಡು ಮಾಡೋದು? ಎಲ್ಲಿ ಮಾಡೋಂಗಿಲ್ಲ. ಕನ್ನಡಕ ಹಾಕೋದು ಮಾಡಿದ್ರೆ ಬರೋಂಗಿಲ್ಲ, ಸರಿ ಆಗಲ್ಲ ಕೆಲಸ. ಕನ್ನಡಕ ಹಾಕೋ ಮಾಡಿದ್ರೆ ಹಾಗೆ ಮಾಡೋದು, ಮೆಲ್ಲಕ್ಕೆ ಬಡಿಯೋದ್ರಿ. ಫೋಟೋ ಶಿವನ್ ರೆಡಿ ಮಾಡ್ತಾ ಇದ್ದೀರಾ? ಹಾಂ, ಶಿವ ರೆಡಿ ಮಾಡಕತ್ತಿ ಹೇಳ್ಯಾರ, ಮಾಡಕತ್ತೀವಿ. ದೇವ್ರ ಮನೇಲಿ ಪೂಜೆ ಆಗುತ್ತೆ? ಇದು ನಾಗಪ್ಪ 2 ಮುಗಿಸ್ಯಾರ, ಒಯ್ತಾರೆ ಇವತ್ತು. ಒಯ್ದ ಮೇಲೆ ಮಾಡ್ದೆ. ಯಾವ ಬಸವಣ್ಣ ಆಗಲಿ, ಹನುಮಾನ್ ದೇವರು ಮೂರ್ತಿ ಮಾಡ್ತೀವಿ ನಾವೆಲ್ಲ. ಮತ್ತು ಜನ ಜಾತಿ ಗೀತಿ ಅಂತಾರೆ? ಏನು ಅನಾಗಿಲ್ಲ, ಜಾತಿಗಿಲ್ಲ. ಇಲ್ಲ, ನಮ್ಮ ಆರ್ಡ್ರು ಬೋವಿ ಬರ್ತಾನೆ ನೋಡಿ ನಮ್ದು ಬೋವಿ ರೀ. ಥ್ಯಾಂಕ್ ಯು ಅಣ್ಣ. ಏನು ಬರ್ತಾರೆ ನಿಮ್ಮ ಹೆಸರು? ಮುತ್ತು ಅಂತೀರಿ. ಮುತ್ತು. ಎಷ್ಟು ನಿಮ್ಗೆ ಏಜು? ಈಗ 18 ಏಜ್ ರೀ. ಹೌದಾ? ಸ್ಕೂಲ್ಗೆ ಹೋಗಲಿಲ್ಲ? ಸ್ಕೂಲ್ 4ನೇ ಕ್ಲಾಸ್ ಕಲ್ತ್ಬಿಟ್ಟೀನಿ ರೀ. ಯಾಕೆ ಬಿಟ್ರೆ? ಇದು ಮನೆ ಬಡತನಕ್ಕೆ ಬಿಟ್ಟೀನಿ. ಏನು ಮಾಡಿ ತೋರಿಸಿ? ಬಿಸಿಲು ಕಲ್ತಿದ್ದೆ. ಹಾಂ. ಓಕೆ. ಸೊ ಹೇಗಿರುತ್ತೆ ನಿಮ್ಮ ಜೀವನ? ನಮ್ಮ ಜೀವನ ಭಾಳ ಕೆಟ್ಟ ಬೇಸರ ಇರುತ್ತೆ ರೀ. ಭಾಳ ಅಂದರೆ ಈಗ ಎಲ್ಲ ಬಡ್ತಾನೆ ರೀ. ಎಲ್ಲ ಬಿಸಿಕಲ್ಲಿ ಹೊರಗೆ ಮಾರಕ್ಕೆ ಕೊಡ್ಬೇಕ್ರಿ. ತಲೆ ಮೇಲೆಲ್ಲ ಒತ್ತು ಹೊರ್ಬೇಕ್ರಿ, ಎಲ್ಲ ಮಾಡ್ಬೇಕ್ರಿ. ಒಂದೇ ಕಡೆ ಕುಂತು ಬೇರೆ ಹುಡುಗರ ಥರ ನಾವು ಇರೋಕ್ಕಾಗಲ್ಲ ರೀ. ಬಡ್ತಾನೆ ಅಪ್ಪರ್ದಾಗ ಹೆಂಗಿರ್ತಾರೆ ನಾವು ಹಂಗೆ ಇರ್ತೀವಿ. ಓಕೆ. ನಿಮ್ಮ ಫ್ರೆಂಡ್ಸು? ನಮ್ಮ ಫ್ರೆಂಡ್ಸ್ ಎಲ್ಲ ಊರಲ್ಲೇ ಇರ್ತಾರೆ ರೀ, ಜಾಲಿಯಾಗಿ ಇರ್ತಾರೆ. ನಾವು ಕೆಲಸ ಮಾಡ್ಕೊಂತಿದ್ವಿ. ನೀವು ಜಾಲಿ ಮಾಡೋಕೆ ಹೋಗಿಲ್ಲ? ಈಗ ಮಾಡ್ತೀರಿ, ನಮ್ಮ ಊರಲ್ಲಿ ಇದ್ದಾಗ ಮಾಡ್ತೀರಿ. ಈಗೆಲ್ಲ ಕೆಲಸ ಮಾಡ್ಕೊಂಡಿರ್ತೀರಿ. ಬಡ್ತಾನೆ ಏನು ಮಾಡೋಕ್ಕಾಗಲ್ಲ ರೀ. ಬೇರೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿಲ್ಲ ನೀವು?
ಬೇರೆ ಕೆಲ್ಸಕ್ಕೆ ಹೋಗಿಲ್ರಿ ನಾವು ಟ್ರೈ ಮಾಡಿಲ್ರಿ ಇನ್ನು ಮುಂದೆ ನೋಡ್ಬೋದು ರೀ ಈಗ ಒಂದು ಸ್ವಲ್ಪ ಬಡತನ ಇದೆ ರೀ ಎಲ್ಲ ಮುಗಿದ್ಮೇಲೆ ಹೋಗ್ತೀರಿ